ನಮಸ್ಕಾರ ಕರ್ನಾಟಕ. ಕಿಚ್ಚನ ವಿರುದ್ಧ ಗರಂ ಆದ ಆರ್ಯವರ್ಧನ್ ವಿರುದ್ಧ ಗರಂ ಆದ ಕಿಚ್ಚನ ಫ್ಯಾನ್ಸ್. ಈ ವಿಚಾರದ ಬಗ್ಗೆ ಇವತ್ತು ನಿಮ್ಮ ಮುಂದೆ ಮಾತಾಡಲಿಕ್ಕೆ ಬಂದಿದ್ದೇನೆ. ಏನಪ್ಪ ವಿಷಯ ಅಂತಂದರೆ, ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಅಥವಾ ಮಾಜಿ ಸ್ಪರ್ಧಿಯಾಗಿರುವಂತಹ ಗುರುಜಿ, ಯಾರು ಆರ್ಯವರ್ಧನ್ ಗುರುಜಿ ಎನ್ನುವಂತಹ ಒಬ್ಬ ವ್ಯಕ್ತಿ, ಆ ಸಂಖ್ಯಾಶಾಸ್ತ್ರವನ್ನು ಹೇಳುವಂತಹ ಮಹಾನ್ ಪ್ರತಿಭಾನ್ವಿತ ಗುರುಜಿ ಯಾಗಿರುವಂತಹ ಅಥವಾ ಮಾಜಿ ಸ್ಪರ್ಧೆಯಾಗಿರುವಂತಹ ಆರ್ಯವರ್ಧನ್ ಗುರೂಜಿಯವರು ಯಾವುದೋ ಒಂದು ಯೂಟ್ಯೂಬಲ್ಲಿ ಮಾತನಾಡುತ್ತಿರುವಂಥ ಸಂದರ್ಭದಲ್ಲಿ ಅಥವಾ ಯಾವುದೋ ಒಂದು ನ್ಯೂಸ್ ಚಾನಲಲ್ಲಿ ಮಾತನಾಡುತ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ಕಿಚ್ಚ ಸುದೀಪ್, ಕನ್ನಡದ ಬಾದ್ಶಾ, ಕರ್ನಾಟಕದ ಹೆಬ್ಬುಲಿ ಅನ್ನೊಂದು ಹೆಸರಾಗಿರುವಂತಹ ಖಡಕ್ ಕಿಚ್ಚ ಅವರಿಗೆ ಖಡಕ್ಕಾಗಿ ಕೌಂಟರ್ ಕೊಡುವುದರ ಮುಖಾಂತರ ಒಂದು ಟ್ರೋಲ್ಗೆ ಈಡಾಗಿದ್ರು ಅಥವಾ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಈಡಾಗಿದ್ರು. ಯಾರೋ ಒಬ್ಬ ನಿರೂಪಕಿ ಕೇಳುವಂಥ ಒಂದು ಪ್ರಶ್ನೆಗೆ ಸುದೀಪ್ ಅವರು, ದರ್ಶನ್ ಅವರು ಜೈಲಿಗೆ ಹೋದ ನಂತರ ಎಗರಾಡ್ತಾ ಇದ್ದಾರೆ ಅಥವಾ ನಿಗರಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಒಂದು ಹೇಳಿಕೆ ಎಲ್ಲ ಕಡೆಯಲ್ಲೂ ಕೂಡ ಸ್ಪ್ರೆಡ್ ಆಗಿ ಅದು ಭಾಳ ಚರ್ಚೆಗೆ ಗ್ರಾಸವಾಗ್ತದೆ. ಆ ಚರ್ಚೆಗೆ ಗ್ರಾಸವಾಗಿರುವಂಥ ಆ ಒಂದು ವಿಷಯದ ಕುರಿತಾಗಿ ಈ ಕಿಚ್ಚನ ಅಭಿಮಾನಿಗಳು ಸಂಪೂರ್ಣವಾಗಿ ಗುರೂಜಿಯವರ ಮೇಲೆ ಒಂದು ಮುಗಿಬೀಳ್ತಾರೆ. ಅಂದರೆ ನೀವು ಈ ರೀತಿಯಾಗಿ ಮಾತನಾಡಿರುವಂಥ ತಪ್ಪು, ಈ ರೀತಿಯಾಗಿ ಮಾತನಾಡಬಾರ್ದಾಗಿತ್ತು, ನೀವು ಕೂಡ ಬಿಗ್ ಬಾಸ್ ಸ್ಪರ್ಧೆಗೆ ಆಗಮಿಸಿದ್ರಿ ಅಥವಾ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ರಿ, ಅಲ್ಲೂ ಕೂಡ ಕಿಚ್ಚ ಅವ್ರಂಗೆ ನಾನಿಲ್ಲ ಅಥವಾ ಕಿಚ್ಚ ಅವ್ರಂಗೆ ನಾನು ಬೆಳಿಬೇಕು ಎನ್ನುವಂಥ ಆಸೆಯನ್ನು ವ್ಯಕ್ತಪಡಿಸಿದ್ರಿ. ಈಗ ಯಾಕೆ ಹಿಂಗೆ ಮಾತಾಡಕತ್ತೀರಿ, ಇದು ಒಳ್ಳೆಯದಲ್ಲ, ಇದ್ರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ತೇವೆ. ಅಥವಾ ಒಬ್ಬ ಬಹುದೊಡ್ಡ ನಟ, ಕರ್ನಾಟಕದ ಬಹುಬೇಡಿಕೆಯ ನಟನಾಗಿರುವಂಥ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ನೀವು ಈ ರೀತಿಯಾಗಿ ಮಾತನಾಡಿರುವ ತಪ್ಪು ಎನ್ನುವಂಥ ಕಾರಣಕ್ಕೋಸ್ಕರ ಅವ್ರ ಮೇಲೆ ಹರಿಹಾಯ್ದಿರುವಂಥದ್ದು ಫ್ಯಾನ್ಸು. ಸೊ ಈ ಕಾರಣಕ್ಕಾಗಿ ಈಗ ಗುರೂಜಿಯವರು ಸುದೀಪ್ ಅವರಿಗೆ ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳೋದ್ರ ಮುಖಾಂತರ ಈಗ ಒಂದು ತಣ್ಣಗಾಗ್ಸಿದ್ದಾರೆ. ಯಾಕೆ ಮಾಡ್ಕೋತೀರಿ ಗುರೂಜಿಯವರೇ ಹಿಂಗೆ? ನೀವು ಗುರೂಜಿಯವ್ರು ಹೆಂಗಾಗಿರೋ ಗೊತ್ತಿರಿ, ಯಾವ ವಿಷಯ ಇನ್ನೊಬ್ಬರು ಭವಿಷ್ಯವನ್ನು ಹೇಳುವಂಥವ್ರು ನೀವು, ಇದು ನಾನು ಇನ್ನೊಬ್ರಿಗೆ ಕ್ಷಮೆ ಕೇಳಬೇಕಾಗತ್ತಲ್ಲ, ಈ ಮಾತಾಡೋದು ತಪ್ಪು ಎನ್ನುವಂಥ ಯೋಚನೆ ಕೂಡ ನಿಮಗೆ ಬರಲಿಲ್ಲಂತ ನನ್ನ ಪ್ರಶ್ನೆಪ್ಪ. ನೀವು ಯಾಕೆ ಹಿಂಗೆ ಮಾಡ್ತೀರಿ ಅಂತೀನಿ ದೊಡ್ಡವ್ರು. ನೀವೇನು ಕಾಂಟ್ರವರ್ಸಿ ಒಳಗೆ ಇರ್ಬೇಕಂತ ಹಂಗೆ ಮಾಡ್ತಿರೋ ಅಥವಾ ನಾವು ಯಾವಾಗಲೂ ನೆಗೆಟಿವ್ ಪಾಸಿಟಿವ್ ಒಟ್ಟಿನಲ್ಲಿ ಪಬ್ಲಿಸಿಟಿಲಿ ಇರ್ಬೇಕಂತ ಹಂಗೆ ಮಾಡ್ತಿರೋ ನನಗೊಂದು ಗೊತ್ತಾಗವಲ್ತು. ನೀವೇ ಹೇಳಿದ್ರಿ, ನೀವು ಹಿಂದೆ ಕೂಡ ಬಿಗ್ ಬಾಸ್ ಸ್ಪರ್ಧೆಗೆ ಆಗಮಿಸಿದ್ರಿ, ಆಮೇಲೆ ಬಿಗ್ ಬಾಸ್ನಲ್ಲಿ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಕಾಮಿಡಿ ಮಾಡ್ತಾ ಕಿಚ್ಚ ಸುದೀಪ್ ಅವರು ಕೂಡ ಭಾಳ ನಕ್ಕಿದ್ರು ಒಂದು ಸರಿ, ಅದನ್ನು ಕೂಡ ನಾವು ನೋಡಿದ್ದೀವಿ. ಹಾಗೆ ನೀವು ಕೂಡ ಕಿಚ್ಚನವರ ಬಗ್ಗೆ ಭಾಳ ಗೌರವಯುತವಾಗಿ ಮಾತನಾಡಿದಿರಿ. ಅದಾದ ನಂತರ ಒಂದು ಸರಿ ಅನುಪಮ ಅವರ ವಿಚಾರದಲ್ಲಿ ಬಿಗ್ ಬಾಸ್ ವಿರುದ್ಧ ಏನೋ ಮಾತನಾಡಿ ಅವಾಗ ಒಂದು ಸ್ವಲ್ಪ ತಗಲಾಕೊಂಡ್ರೆ ಅವಾಗೂ ನಿಮಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೊಗೊಂಡಿದ್ರು, ಅದು ಕೂಡ ನೆನಪೈತೆ ಅಂದ್ಕೊತೀನಿ. ಅದಾದ ನಂತರ ನೀವು ಕೂಡ ಏನು ಮಾಡಿದ್ರಿ, ಮುಂದಿನ ದಿನಮಾನಗಳಲ್ಲಿ ಈ ಬಿಗ್ ಬಾಸ್ ಆಟನೇ ಸರಿ ಇಲ್ಲ, ಬಿಗ್ ಬಾಸ್ ಯಾರನ್ನೂ ಉದ್ಧಾರ ಮಾಡಲ್ಲ ಮತ್ತು ಉದ್ಧಾರ ಮಾಡೋಕ್ಕೆ ಕೊಡೋದು ಇಲ್ಲ ಅನ್ನೋಂಥ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ರಿ. ಅಂದರೆ ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯ ಏನಂತ ಅರ್ಥ ಹೋಗಲ್ತದೆ. ಈ ಬಿಗ್ ಬಾಸ್ ಹೆಂಗಂಬದು ಜನರಿಗೆ ಗೊತ್ತೈತಿ, ಅದು ಕೇವಲ ಮನೋರಂಜನೆ ಅಷ್ಟೇ. ಯಾರಿಗೇನು ಉದ್ಧಾರ ಆಗಲ್ಲ, ನಮಗೂ ಗೊತ್ತೈತಿ, ನಿಮಗೂ ಗೊತ್ತೈತಿ, ಅದು ಎಲ್ರಿಗೂ ಗೊತ್ತೈತಿ. ಏನೋ ಒಂದಿಷ್ಟು ಏನೂ ಹೆಸರು ಮಾಡ್ದೇನೆ ಒಂದಿಷ್ಟು ಒಳಗೆ ಹೋದರೆ ಒಂದು ಸ್ವಲ್ಪ ಹೆಸರು ಬರ್ತೈತೆ ಅನ್ನೋದೊಂದು ಬಿಟ್ಟರೆ ಏನೂ ಇಲ್ಲ ಅದ್ರಾಗ ಸುಡುಗಾಡ. ನಮಗೂ ಗೊತ್ತೈತಿ. ಏನಪ್ಪ ಅಂದ್ರೆ ಹಗಲು 12 ತಾಸು ಹೊರಗೆ ಅಡ್ಡಾಡಿ ಬಂದಿರ್ತೀವಿ, ಏನಾರ ಕೆಲಸ ಮಾಡಿರ್ತೀವಿ, ಒಂದಷ್ಟು ನೋಡಿ ಏನಾರ ಖುಷಿ ಪಡಮ್ಮ, ಕಾಮಿಡಿ ಸಿಗ್ತೈತಿ, ಒಂದಿಷ್ಟು ಜಗಳ ಸಿಗ್ತೈತಿ. ಈಗ ಯಾಕಪ್ಪ ಅಂದ್ರೆ ಬೇರೆಯವ್ರ ಮನೆ ನೋಡೋದು ನಮ್ಮ ಮಂದಿಗೆ ಭಾಳ ಇಷ್ಟ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಆಮೇಲೆ ಎಲ್ರಿಗೂ ಇಷ್ಟ ಆಗುವಂಥ ವಿಚಾರ ಇದೆ. ಇದ್ರೊಳಗೆ ಏನು ಬೇರೆ ಅದೇನು ಸ್ಪೆಷಲ್ ಏನಿಲ್ಲ. ಅದರಿಂದ ಸಮಾಜಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಲಾಭವೂ ಇಲ್ಲ, ಸಮಾಜಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ನಷ್ಟವೂ ಏನಿಲ್ಲ. ಅದು ಅವ್ರವ್ರ ವೈಯಕ್ತಿಕ ವಿಚಾರಗಳು. ಬೆಳಗ್ಗೆ ಎದ್ದು ಡ್ಯಾನ್ಸ್ ಮಾಡ್ಕೊಂಡು ಹಂಗೆ ಮೈ ತೊಗೊಲಾರ್ದಂಗೆ ಹಂಗೆ ಚಹಾ ಕುಡಿತಾವ, ಆ ಚಾನೂ ಕುಡಿತಾವ, ಕಾಫಿನೂ ಕುಡಿತಾವ. ಅದಾದ ನಂತರ ಸಿಕ್ಕ ತಬ್ಕೊಂತಾವ, ಸಿಕ್ಕ ಜಗಳ ಆಡ್ತಾವೆ. ಮುಂಜಾನೆ ತಬ್ಕೊಂಡಿರ್ತಾವೆ, ಮಧ್ಯಾಹ್ನ ಜಗಳ ಆಡ್ತಾವೆ, ಮತ್ತೆ ರಾತ್ರಿ ತಬ್ಕೊಂತಾವೆ. ಅಂದರೆ ಏನು ಅದೊಂದು ಕಲ್ಪನೆ, ಅದೊಂದು ಫ್ಯಾಷನ್ನು. ನಮ್ಮ ಜನಕ್ಕೆ ಏನಾಗೈತೆ, ಫೇಮಸ್ ಇದ್ದವರಿಂದ ಫಾಲೋ ಅಪ್ ಮಾಡೋದು ಇದೊಂದು ಹುಚ್ಚು ಬಡಿತ ನಮ್ಗೆ ಬೆಳೆದ್ಬಿಟ್ಟೈತೆ. ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ಬಿಟ್ಬಿಡಮ್ಮ, ಅದು ಬೇರೆ ಮಾತದು. ಬಿಗ್ ಬಾಸ್ ಬಗ್ಗೆ, ಆ ಶೋ ಬಗ್ಗೆನೂ ಮತ್ತೊಂದು ವೀಡಿಯೋ ಮಾಡ್ತಾನೆ, ಅದ್ರ ಬಗ್ಗೆ ಬೇರೆ. ಬಟ್ ನೀವು ಬೇರೆಯವರ ಭವಿಷ್ಯವನ್ನು ಹೇಳುವಂಥವ್ರು, ಈಗ ಕ್ಷಮೆ ಕೇಳುವಂಥ ಭವಿಷ್ಯ ನಿಮ್ಮ ಜೀವನದಲ್ಲಿ ಬರೆದಿರುತ್ತೆ ಅನ್ನೋದು ಯಾಕೆ ತಗೊಂಡಿಲ್ಲ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ. ಸೊ ಹಾಗಾಗಿ ಮಾತನಾಡುವಂಥ ವಿಚಾರದಲ್ಲಿ ಯಾವಾಗಲೂ ಒಂದು ಸ್ವಲ್ಪ ನಿಗರಾಡುವಂಥದ್ದು. ಈ ಪದಗಳ ಬಳಕೆ ಏನೈತಲ್ಲ, ಇದು ಕನ್ನಡದ ನಿಘಂಟುಗಳಲ್ಲಿ ಬರೆದಿರುವಂಥದ್ದು ಅಥವಾ ಕನ್ನಡದ ಆ ಬಹುಭಾಷಾ ಒಂದು ವ್ಯಕ್ತಿತ್ವದಲ್ಲಿರುವಂತಹ ವ್ಯಕ್ತಿಗಳು, ನೀವು ದೊಡ್ಡವರಾಗಿರುವಂಥ ನೀವು ವ್ಯಕ್ತಿಗಳು ಯಾವಾಗಲೂ ಮಾತನಾಡುವಂತಹ ಬರದಲ್ಲಿ ಅದು ಬೇರೊಬ್ಬರಿಗೂ ಕೂಡ ಅವರ ಜೀವನಕ್ಕೆ ಒಂದಷ್ಟು ಚ್ಯುತಿಯನ್ನು ತರಬಲ್ಲದು ಎನ್ನುವಂಥ ವಿಚಾರದಲ್ಲಿ ನೀವು ಮಾತನಾಡಬೇಕಾಗ್ತದೆ. ಸೊ ನಮ್ಮಂಥವ್ರು ಬಿಡ್ರೆ ತುಕಾಲಿ ಮಂದಿ ಏನು ಮಾತಾಡಿ ನಡೀತೈತಿ. ನಮಗೇನರ ಯಾರು ಒಬ್ರು ಫೋನ್ ಮಾಡಿ ಆಯ್ತಣ್ಣ ತಪ್ಪಾಯ್ತು ಅಥವಾ ಏನಾರ ಮಾತಾಡ್ತಿರ್ತೀವಿ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಬಟ್ ನಮ್ಮಂಥವ್ರು ಈ ರೀತಿ ಎಚ್ಚರಗೊಂಡು ಮಾತನಾಡ್ತಿರ್ಬೇಕಾದ್ರೆ ನೀವು ಕೂಡ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ರಿ, ಅದು ಕೂಡ ಕಿಚ್ಚ ಸುದೀಪ್ ಅವರು ನಿಮ್ಮ ಬಗ್ಗೆ ಕೂಡ ಭಾಳ ನಗಾಡ್ತಾ ಇದ್ರು, ಅದನ್ನೆಲ್ಲ ಗೊತ್ತಿದ್ದು ಕೂಡ ಅವ್ರ ವಿರುದ್ಧವಾಗಿ ಮಾತನಾಡಬಾರ್ದಾಗಿತ್ತು. ಬಟ್ ಬೇರೊಂದು ವಿಚಾರದಲ್ಲಿ ಮಾತಾಡಿದ್ರೆ ಅದು ತಪ್ಪಾಗಿರಲಿಕ್ಕಿಲ್ಲ, ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಆಗ್ತಿತ್ತು. ಬಟ್ ನಿಗರಾಡಿದ್ರು ಎನ್ನುವಂಥ ಒಂದು ಪದ ಏನೈತಲ್ಲ,
ಅದು ಒಂದಷ್ಟು ಅಭಿಮಾನಿಗಳಿಗೆ ಬೇಸರ ಅಂತಂದ್ರೆ ಅವ್ರೇನು ನಿಮ್ಮನ್ನೇನು ಪ್ರಶ್ನೆ ಮಾಡಲ್ಲ, ನೀನು ಹಿಂಗೆ ಯಾಕಂದ್ರೆ ಅಂತ ಅವ್ರು ಪ್ರಶ್ನೆ ಮಾಡೋಂಗಿಲ್ಲ, ನಾನು ಹಿಂಗೆ ಅಂತ ನೋಡೋದು ನೀವು ಪ್ರಶ್ನೆ ಮಾಡೋಕ್ಕಾಗಿಲ್ಲ. ನೀವೀಗ ಸಾರಿ ಕೇಳಿದಿರಿ ಒಳ್ಳೆಯದು. ಇನ್ನೊಂದು ಸರಿ ಯಾವುದೇ ಒಬ್ಬ ನಟನ ಬಗ್ಗೆ ಆಗಲಿ ಅಥವಾ ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತನಾಡೋದಾಗಿರಲಿ, ಸುಮ್ಮನೆ ಅವ್ರು ನಿಮ್ಮ ವಿರುದ್ಧ ಮಾತಾಡಿದ್ರೆ ಅಂದ್ರೆ ನಾನು ಒಪ್ಕೊತಿದ್ದೆ ಇದು ಕರೆಕ್ಟ್ ನಿಮ್ಮದು ಅಂತೇಳಿ. ಬಟ್ ಇದು ಮಾತನಾಡಿರುವಂಥದ್ದು ಏನೈತಲ್ಲ ಇದು ಸ್ವಲ್ಪ ತಪ್ಪು. ಅವ್ರು ನಿಮ್ಮ ಬಗ್ಗೆ ಏನೂ ಮಾತಾಡಿರಲಿಲ್ಲ, ನೀವು ಅವ್ರ ಬಗ್ಗೆ ಮಾತನಾಡಬಾರ್ದಾಗಿತ್ತು ಅನ್ನೋಂಥದ್ದು ಅಷ್ಟೇ ನನ್ನ ವಾದ. ಸೊ ಹಂಗಾಗಿ ಸಾರಿ ಕೇಳಿದ್ರಿ ತಿದ್ದುಕೊಂಡು ಹೋರಿ, ಈ ರೀತಿಯಾಗಿ ಮಾತನಾಡುವಂಥದ್ದು ಸರಿಯಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಮತ್ತು ನಿಮ್ಮ ವಿಚಾರಗಳನ್ನು ಒಂದಷ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ. ಗುರೂಜಿ ಅವರು ಈ ರೀತಿಯಾಗಿ ಮಾತನಾಡಿದ ಇದೇ ಮೊದಲಲ್ಲ, ಇದು 2-3 ಸರಿ ಮಾತಾಡಿದರೆ. ಹಾಗೆ ಬಿಗ್ ಬಾಸ್ ಶೋ ಬಗ್ಗೆ ಕೂಡ ಭಾಳ ಅವಹೇಳನಕಾರಿಯಾಗಿ ಹೇಳಿಕಿರುವಂಥ ಕೊಟ್ಟಿರುವಂಥದ್ದು ಕೂಡ ನೋಡಿದ್ವಿ. ಅದು ಅವ್ರ ವೈಯಕ್ತಿಕ ವಿಚಾರ, ಅದರಿಂದ ಏನು ಸಾಮಾಜಿಕ ಏನು ಲಾಭ ಇಲ್ಲ, ಅದರಿಂದ ಏನು ಸಾಮಾಜಿಕ ಏನು ಕಟ್ಟಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದು ಭಾಳ ಚರ್ಚೆಗೆ ಮುನ್ನೆಲೆಗೆ ಬಂದಿರಲಿಲ್ಲ. ಈಗ ಸುದೀಪ್ ಅವರಿಗೆ ಮಾತನಾಡಿದಿರುವಂಥ ಕಾರಣಕ್ಕೋಸ್ಕರ ಮುನ್ನೆಲೆಗೆ ಬಂದಿದೆ. ಅದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಈಗ ಸಾರಿ ಕೇಳಿದಾರೆ ಅವ್ರು, ಮತ್ತೆ ಗರಂ ಮಾಡಬೇಡ್ರಿ, ನೀವು ಇನ್ನಷ್ಟು ಅರಿ ಬೀಳ್ಬೇಡ್ರಿ, ದಿನ ಹಿಂಗಂದು ಅಂತೇಳಿ ನೀವು ಮಾಡಬೇಡ್ರಿ. ಈಗ ಸಾರಿ ಕೇಳಿದಾರೆ ಅವರು, ಅದ್ರ ಬಗ್ಗೆ ಬಹುದೊಡ್ಡದಾಗ್ತಕ್ಕಂಥ ಚರ್ಚೆ ಬೇಡ. ಸಾರಿ ಕೇಳಿದ್ರೆ ಇಲ್ಲಿಗೆ ಕೈ ಬಿಟ್ಬಿಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇದು ಏನು ಅಪ್ಡೇಟ್ ಸಿಗ್ತಾನದ ಅಂತ ಹೇಳಿದೆ ಅಷ್ಟೇ. ಸಾರಿ ಕೇಳಿದ್ದಾರೆ, ಅದು ಕ್ಷಮೆ ಕೇಳಿದರೆ ಅದ್ರ ಬಗ್ಗೆ ಕ್ಷಮಿಸಿದ್ದಾರೆ ಎಲ್ಲರೂ ಕೂಡ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ. ಧನ್ಯವಾದಗಳು.